ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋಂಥ ಮೂವಿ ಬಂದು 2020 ಕೊರಿಯನ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿರೋಂಥ ಮೂವಿ ಓಕೆ ಮೇಡಮ್. ಇದರ IMDb ರೇಟಿಂಗ್ 6.6 ಇದೆ ಔಟ್ ಆಫ್ 10 ಮತ್ತು ಇದೊಂದು ಆ್ಯಕ್ಷನ್ ಕಾಮಿಡಿ ಜೋನರ್ ಮೇಲೆ ಬೇಸ್ಡ್ ಆಗಿದೆ. ಸೊ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾರ್ತ್ ಕೊರಿಯಾ ಸ್ಪೆಷಲ್ ಫೋರ್ಸಲ್ಲಿ ವರ್ಕ್ ಮಾಡ್ತಿರೋಂಥ ಗುಯ್ಸೂನ್ ಮತ್ತು ಲೀ ಚ್ಯೋಲ್ ಇಬ್ಬರಿಗೂ ಒಂದು ಮಿಷನ್ನ ಅಸೈನ್ ಮಾಡ್ತಾರೆ. ಅದೇನು ಅಂದರೆ ಕಿಡ್ನಾಪ್ ಆಗಿರೋಂಥ ವ್ಯಕ್ತಿನ ಸೇವ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಲೀ ಚ್ಯೋಲ್ ಮತ್ತು ಗುಯ್ಸೂನ್ ಇಬ್ಬರು ಆ ಲೊಕೇಶನ್ಗೆ ರೀಚ್ ಆಗಿ ಅಲ್ಲಿರೋಂಥ ಎಲ್ಲ ವಿಲನ್ಸ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಇನ್ನೇನು ಗುಯ್ಸೂನ್ ಎಲ್ಲರ ಜೊತೆ ಫೈಟ್ ಮಾಡಿ ಆ ಕಿಡ್ನಾಪ್ ಆಗಿರೋಂಥ ವ್ಯಕ್ತಿನ ಸೇವ್ ಮಾಡಬೇಕು ಅಂತ ಮುಂದೆ ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಗುಯ್ಸೂನ್ ಫಾದರ್ ಕಡೆಯಿಂದ ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ. ಸೊ ಆ ಮೆಸೇಜಲ್ಲಿ ಏನಿರುತ್ತೆ ಅಂದರೆ, ಈ ಎಂಟೈರ್ ಮಿಷನ್ ಫೇಕ್, ನೀನು ಯಾರನ್ನೂ ಟ್ರಸ್ಟ್ ಮಾಡಬೇಡ, ನಿನ್ನ ಸಾಯಿಸಬೇಕು ಅಂತಲೇ ಹೇಳಿ ಮಾಡಿರೋಂಥ ಟ್ರ್ಯಾಪ್, ಸೊ ಹೇಗಾದರೂ ಮಾಡಿ ನಿನ್ನ ಲೈಫ್ನ ಸೇವ್ ಮಾಡ್ಕೊ ಅಂತ ಆ ಮೆಸೇಜಲ್ಲಿ ಇರುತ್ತೆ. ಸೊ ಅದಕ್ಕೆ ಗುಯ್ಸೂನ್ ಯಾರನ್ನೂ ಟ್ರಸ್ಟ್ ಮಾಡಿದೆ ಆ ಬಿಲ್ಡಿಂಗಿಂದ ಆಚೆ ಬರ್ತಿರೋವಾಗ ಅವಳ ಜೊತೆಗೆ ಮಿಷನ್ ಮೇಲೆ ಬಂದಿರೋಂಥ ಲೀ ಚ್ಯೋಲ್ನು ಗನ್ನಿಂದ ಶೂಟ್ ಮಾಡಿ ಒಬ್ಬಳೇ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ. ಸೊ ನೆಕ್ಸ್ಟ್ ಸ್ಟೋರಿ 10 ಇಯರ್ಸ್ ಆದಮೇಲೆ ಕಂಟಿನ್ಯೂ ಆಗುತ್ತೆ. ಸೊ ಪ್ರೆಸೆಂಟ್ ಸೀನಲ್ಲಿ ಮಿಯಾಂಗ್ ಅನ್ನೋ ಒಬ್ಬಳು ಸೌತ್ ಕೊರಿಯಾನಲ್ಲಿ ರೆಸ್ಟೋರೆಂಟ್ ನಡೆಸ್ತಾ ಇರ್ತಾಳೆ ಮತ್ತು ಅವ್ರ ಹಸ್ಬೆಂಡ್ ಸಿಯೋಗ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿ ಕಂಪ್ಯೂಟರ್ಸ್ನ ರಿಪೇರಿ ಮಾಡ್ತಾ ಅವ್ರ ಡಾಟರ್ ನಾರಿ ಜೊತೆ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಮಿಯಾಂಗ್ ಅವ್ರ ಹಸ್ಬೆಂಡ್ ಜೊತೆ ಸೇರಿ ಕೋಲ್ಡ್ ಡ್ರಿಂಕ್ಸ್ನ ಕುಡಿತಿರೋವಾಗ ಸಡನ್ನಾಗಿ ಬಾಟಲ್ ಕ್ಯಾಪ್ನ ಅಬ್ಸರ್ವ್ ಮಾಡ್ತಾಳೆ. ಸೊ ಬಾಟಲ್ ಕ್ಯಾಪ್ ಮೇಲೆ ಫ್ಯಾಮಿಲಿ ಟ್ರಿಪ್ ಟು ಹವಾಯಿ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ಅವರಿಬ್ಬರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೆ ಮಿಯಾಂಗ್, ಸಿಯೋಗ್ ಮತ್ತು ಅವ್ರ ಡಾಟರ್ ನಾರಿ 3 ಜನ ಸೇರಿ ಹವಾಯಿ ಟ್ರಿಪ್ಗೆ ಹೋಗೋಸ್ಕರ ಎಲ್ಲ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ರೆಡಿ ಆಗ್ತಾರೆ. ಇನ್ನೊಂದು ಕಡೆ ಮಿಯಾಂಗ್ ಅವಳ ರೆಸ್ಟೋರೆಂಟ್ನ ಬೇಗ ಕ್ಲೋಸ್ ಮಾಡಿ ಸುತ್ತಮುತ್ತಲಿರೋಂಥ ಎಲ್ಲ ಜನಕ್ಕೆ ನಾವು ಹವಾಯಿ ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ ಹೇಳಿಬಿಟ್ಟು ಅವ್ರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಹಿಂದೆಯಿಂದ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಸೊ ಆ ವ್ಯಕ್ತಿಗೆ ಒಂದು ಕಾಲ್ ಬರುತ್ತೆ. ಸೊ ಆ ಕಾಲರ್ ಹೇಳ್ತಾನೆ, ಮಗ್ನೋಲಿಯಾ ಎಷ್ಟೋ ವರ್ಷ ಆದಮೇಲೆ ಹವಾಯಿ ಟ್ರಿಪ್ಗೆ ಹೋಗ್ತಾ ಇದ್ದಾಳೆ. ಸೊ ಅವಳನ್ನ ಹೇಗಾದರೂ ಮಾಡಿ ಫ್ಲೈಟಿಂದ ಕಿಡ್ನಾಪ್ ಮಾಡ್ಕೊಂಡು ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಆ ವ್ಯಕ್ತಿ ಫೋನ್ನ ಕಟ್ ಮಾಡಿಬಿಟ್ಟು ಟರ್ನ್ ಆಗ್ತಾನೆ. ಸೊ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ಟಾರ್ಟಿಂಗ್ ಸೀನಲ್ಲಿ ನಾರ್ತ್ ಕೊರಿಯನ್ ಸ್ಪೆಷಲ್ ಫೋರ್ಸಲ್ಲಿ ವರ್ಕ್ ಮಾಡಿ ಗುಯ್ಸೂನ್ ಶೂಟ್ ಮಾಡಿರೋಂಥ ವ್ಯಕ್ತಿ ಲೀ ಚ್ಯೋಲ್. ಎಸ್, ಇಟ್ ಮೀನ್ಸ್ ಲೀ ಚ್ಯೋಲ್ ಇನ್ನೂ ಬದುಕಿದ್ದಾನೆ. ಅದ್ರ ಜೊತೆಗೆ ಲೀ ಚ್ಯೋಲ್ ಜೊತೆ ಒಂದು ಗ್ಯಾಂಗ್ ಹೇಗಾದ್ರು ಮಾಡಿ ಗುಯ್ಸೂನ್ನ ಹಿಡ್ಕೊಬೇಕು ಅಂತ ಹೇಳಿ ಹವಾಯಿ ಟ್ರಿಪ್ಗೆ ಹೋಗೋವಂಥ ಏರೋಪ್ಲೇನ್ನ ಹತ್ತುತ್ತಾರೆ. ಸೊ ಅದೇ ಟೈಮಲ್ಲಿ ಒಂದು ಹುಡುಗಿ ಫೇಸ್ಗೆ ಮಾಸ್ಕ್ನ ಕವರ್ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಆ ಹುಡುಗಿನ ಫಾಲೋ ಮಾಡ್ಕೊಂಡು ಲೀ ಚ್ಯೋಲ್ ಕೂಡ ಅವಳಿಂದನೇ ಬರ್ತಾ ಇರ್ತಾನೆ. ಸೊ ಅದಾದಮೇಲೆ ರೆಸ್ಟೋರೆಂಟ್ ನಡೆಸ್ತಿರೋಂಥ ಮಿಯಾಂಗ್, ಅವ್ರ ಹಸ್ಬೆಂಡ್ ಸಿಯೋಗ್ ಮತ್ತು ಡಾಟರ್ ನಾರಿ 3 ಜನ ಏರ್ಪೋರ್ಟ್ ಹತ್ರ ರೀಚ್ ಆಗ್ತಾರೆ. ಆದರೆ ಲಕ್ಕಿಲಿ ಮಿಯಾಂಗ್ ಫ್ಯಾಮಿಲಿಗೆ 2 ಟಿಕೆಟ್ಸ್ನ ಬಿಸ್ನೆಸ್ ಕ್ಲಾಸ್ಗೆ ಅಪ್ಗ್ರೇಡ್ ಮಾಡಿರ್ತಾರೆ. ಸೊ ಅದರಿಂದ ಅವ್ರು 3 ಜನಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೆ ಮಿಯಾಂಗ್ ಮತ್ತು ನಾರಿ ಬಿಸ್ನೆಸ್ ಕ್ಲಾಸಲ್ಲಿ ಕೂತ್ಕೊತಾರೆ. ಇನ್ನೊಂದು ಕಡೆ ಸಿಯೋಗ್ ಮಾತ್ರ ಎಕನಾಮಿ ಕ್ಲಾಸಲ್ಲಿ ಕೂತ್ಕೊತಾನೆ. ಸೊ ಫ್ಲೈಟಲ್ಲಿ ಇರೋಂಥ ಎಲ್ಲ ಪ್ಯಾಸೆಂಜರ್ಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋಂಥ ಹೀರೋಯಿನ್ AHN ಸೆರಾ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಭಯ ಪಡೋವಂಥ ವ್ಯಕ್ತಿ, ಜೊತೆಗೆ ಸೆಲ್ಫೋನ್ ಯೂಸ್ ಮಾಡೋಕ್ಕೆ ಬಂದಿಲ್ಲದೆ ಇರೋವಂಥ ಪಾಲಿಟಿಷಿಯನ್, ಯಾವಾಗಲೂ ಸೊಸೆ ಮೇಲೆ ಆರ್ಡರ್ಸ್ ಮಾಡೋವಂಥ ಅತ್ತೆ. ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ಸ್ ಆ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ ಫ್ಲೈಟ್ ಅಂದರೆ ಭಯ ಪಡೋವಂಥ ವ್ಯಕ್ತಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ತೊಗೊತಾನೆ. ಸೆಕೆಂಡ್, ಫೇಸ್ಗೆ ಮಾಸ್ಕ್ನ ಕವರ್ ಮಾಡ್ಕೊಂಡಿರೋಂಥ ಹುಡುಗಿ ಯಾರ ಜೊತೆನೋ ಮೊಬೈಲಲ್ಲಿ ಚಾಟ್ ಮಾಡ್ತಾ ಇರ್ತಾಳೆ. ಥರ್ಡ್, ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋಂಥ ಲೀ ಚ್ಯೋಲ್ ಮಗ್ನೋಲಿಯಾನ ಹುಡುಕಬೇಕು ಅಂತೇಳಿ ಅವ್ರ ಟೀಮ್ ಮೆಂಬರ್ಸ್ಗೆ ಮೆಸೇಜ್ ಆಗ್ತಾನೆ. ಸೊ ಅದರಿಂದ ಅವ್ರ ಟೀಮ್ ಮೆಂಬರ್ಸ್ ಅವಳನ್ನ ಫ್ಲೈಟಲ್ಲಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ಫೇಸ್ಗೆ ಮಾಸ್ಕ್ ಹಾಕ್ಕೊಂಡಿರೋಂಥ ಹುಡುಗಿ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಂತೇಳಿ ವಾಶ್ರೂಮ್ ಒಳಗಡೆ ಹೋಗಿ ಹೈಡ್ ಆಗ್ತಾಳೆ. ಇನ್ನೊಂದು ಕಡೆ ಬಿಸ್ನೆಸ್ ಕ್ಲಾಸಲ್ಲಿರೋಂಥ ಮಿಯಾಂಗ್ಗೆ ಫ್ಲೈಟ್ ಅಟೆಂಡೆಂಟ್ ಆಗಿರೋಂಥ ಜಂಗ್ಯೂನ್ ಸ್ನ್ಯಾಕ್ಸ್ನ ತೊಗೊಂಡು ಬರ್ತಾ ಇರ್ತಾನೆ. ಆದರೆ ಆಕ್ಸಿಡೆಂಟ್ಲಿ ಮಿಯಾಂಗ್ ಕೈ ತಗಲಿ ಸ್ನ್ಯಾಕ್ಸ್ ಪ್ಲೇಟಿಂದ ಕೆಳಗಡೆ ಬೀಳ್ತಾ ಇರುತ್ತೆ. ಆದರೆ ಮಿಯಾಂಗ್ ಸ್ನ್ಯಾಕ್ಸ್ ಕೆಳಗಡೆ ಬೀಳೋಕ್ಕಿಂತ ಮುಂಚೆನೇ ಫಾಸ್ಟಾಗಿ ಪ್ಲೇಟಲ್ಲಿ ಕಲೆಕ್ಟ್ ಮಾಡ್ಕೊತಾಳೆ. ಸೊ ಅದು ನೋಡಿದ ತಕ್ಷಣ ಜಂಗ್ಯೂನ್ಗೆ ಶಾಕ್ ಆಗಿಬಿಡುತ್ತೆ. ಅದಕ್ಕೆ ಜಂಗ್ಯೂನ್ ಮಿಯಾಂಗ್ ಕೇಳ್ತಾನೆ, ಮೇಡಮ್ ನೀವೇನಾದರೂ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀರಾ ಅಥವಾ CIA ಏಜೆಂಟಾ? ಸೊ ಅದಕ್ಕೆ ಮಿಯಾಂಗ್ ಹೇಳ್ತಾಳೆ, ನಾನು ಜಸ್ಟ್ ಆರ್ಡಿನರಿ ಹೌಸ್ ವೈಫ್. ಸೊ ಅದೇ ಟೈಮಲ್ಲಿ ಎಕನಾಮಿ ಕ್ಲಾಸಲ್ಲಿರೋಂಥ ಸಿಯೋಗ್ ಅವ್ನ ಪಕ್ಕದಲ್ಲಿರೋಂಥ ಓಲ್ಡ್ ಏಜ್ ಪರ್ಸನ್ನ ಕೇಳ್ತಾನೆ, ನೀವು ಯಾವ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಆ ಓಲ್ಡ್ ಏಜ್ ಪರ್ಸನ್ ರಿಪ್ಲೈ ಮಾಡ್ತಾನೆ, ನನ್ನ ಮಗಳನ್ನ ನೋಡಬೇಕು ಅಂತೇಳಿ ನನ್ನ ಮೊಮ್ಮಗನಿಗೋಸ್ಕರ ಒಂದು ಟೆಡಿ ಬೇರ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದರೆ ಬಿಸ್ನೆಸ್ ಕ್ಲಾಸಲ್ಲಿ ಫುಡ್ಡು ಫ್ರೀಯಾಗಿ ಸಿಗೋದ್ರಿಂದ ಅದನ್ನು ತಿಂದಿದ ತಕ್ಷಣ ಮಿಯಾಂಗ್ಗೆ ಸ್ಟಮಕ್ ಅಪ್ಸೆಟ್ ಆಗಿ ವಾಶ್ರೂಮ್ ಕಡೆ ಹೋಗ್ತಾಳೆ. ಆದರೆ ಬಿಸ್ನೆಸ್ ಕ್ಲಾಸಲ್ಲಿರೋಂಥ ಎಲ್ಲ ವಾಶ್ರೂಮ್ ಬ್ಯುಸಿಯಾಗಿರೋದ್ರಿಂದ ಮಿಯಾಂಗ್ ಎಕನಾಮಿ ಕ್ಲಾಸಲ್ಲಿರೋಂಥ ವಾಶ್ರೂಮ್ನ ಯೂಸ್ ಮಾಡೋಕ್ಕೆ ಹೋಗ್ತಾಳೆ. ಸೊ ಅದೇ ಟೈಮಲ್ಲಿ ಮಗ್ನೋಲಿಯಾ ಅನ್ನೋಳನ್ನ ಹುಡುಕ್ತಿರೋವಾಗ ಲೀ ಚ್ಯೋಲ್ಗೆ ಅವ್ನ ಟೀಮ್ ಮೆಂಬರ್ಸ್ ಬಂದು ಹೇಳ್ತಾರೆ, ನಾವು ಎಕನಾಮಿ ಕ್ಲಾಸ್ ಪೂರ್ತಿ ಹುಡುಕಿದ್ವಿ, ಬಟ್ ಅವಳೆಲ್ಲೂ ಸಿಗಲಿಲ್ಲ, ಇನ್ನು ಉಳಿದಿರೋದು ಬರೀ ಬಿಸ್ನೆಸ್ ಕ್ಲಾಸ್ ಅಷ್ಟೇ. ಸೊ ಅದನ್ನು ಕೇಳಿದ ತಕ್ಷಣ ಲೀ ಚ್ಯೋಲ್ ನಾವು ಆಪರೇಷನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ಅದರಿಂದ ಫ್ಲೈಟ್ನ ಹೈಜಾಕ್ ಮಾಡೋಕ್ಕೆ ಲೀ ಚ್ಯೋಲ್ ಮತ್ತು ಅವ್ರ ಗ್ಯಾಂಗ್ ರೆಡಿ ಆಗ್ತಾರೆ. ಸೊ ಫೈನಲಿ ಲೀ ಚ್ಯೋಲ್ ಮತ್ತು ಅವ್ನ ಟೀಮ್ ಫ್ಲೈಟ್ನ ಹೈಜಾಕ್ ಮಾಡಿ ಪ್ಯಾಸೆಂಜರ್ಸನ್ನು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಪ್ಯಾಸೆಂಜರ್ಸಲ್ಲಿರೋ ಅಂಥ ಪಾಲಿಟಿಷಿಯನ್ ಲೀ ಚ್ಯೋಲ್ಗೆ ಹೇಳ್ತಾನೆ, ನಿಂಗೇನಾದರೂ ದುಡ್ಡು ಬೇಕಾ, ಯಾಕೆ ಸೌತ್ ಕೊರಿಯನ್ ಪಾಲಿಟಿಷಿಯನ್ನ ಕಿಡ್ನಾಪ್ ಮಾಡಿದ್ಯಾ? ಸೊ ಅದಕ್ಕೆ ಲೀ ಚ್ಯೋಲ್ ಹೇಳ್ತಾನೆ, ನೀನು ಪಾಲಿಟಿಷಿಯನ್ ಆದರೆ ನನಗೇನು, ನಿನ್ನ ಕಂಟ್ರಿನ ನಾನೇ ಕ್ಲೀನ್ ಮಾಡಬೇಕು ಅಂತೇಳಿ ಆ ಪಾಲಿಟಿಷಿಯನ್ಗೆ ಹೊಡೆದ್ಬಿಟ್ಟು ಕಟ್ಟಾಕ್ಬಿಟ್ಟು ಅವನ ಜೊತೆ ಹೇಳ್ಕೊಂಡು ಹೋಗ್ತಾನೆ.
ಇನ್ನೊಂದು ಕಡೆ ಲೀಚುವಲ್ ಮೆಂಬರ್ಸ್ ಬಿಸ್ನೆಸ್ ಕ್ಲಾಸ್ಗೆ ಎಂಟರ್ ಆಗಿ ಅಲ್ಲಿ ಕೂತಿರೋಂಥ ಅತ್ತೆ ಸೊಸೆನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರ ಅತ್ತೆ ಹೇಳ್ತಾರೆ, ನಾನು ಸತ್ರು ಬಿಸ್ನೆಸ್ ಕ್ಲಾಸಲ್ಲಿ ಸೈತೀನಿ ಹೊರತು ಎಕನಾಮಿಕ್ ಕ್ಲಾಸಿಗೆ ಬರಲ್ಲ ಅಂತೇಳಿ ಅವ್ರ ಟೀಮ್ ಮೆಂಬರ್ಗೆ ಹೊಡಿತಾರೆ. ಸೊ ಅದಾಗಿದ ತಕ್ಷಣ ಅವ್ರ ಟೀಮ್ ಮೆಂಬರ್ ಅವ್ರ ಅತ್ತೆ ಒಬ್ಬಳನ್ನೇ ಬಿಸ್ನೆಸ್ ಕ್ಲಾಸಿಂದ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದನ್ನು ನೋಡಿದ ತಕ್ಷಣ ಅವ್ರ ಸೊಸೆ ಅಳ್ತಾ ಇರ್ತಾಳೆ. ಆಮೇಲೆ ರಿಕ್ವೆಸ್ಟ್ ಮಾಡ್ತಾಳೆ, ನಮ್ಮ ಅತ್ತೆಗೆ ಏನು ಮಾಡಬೇಡಿ ಪ್ಲೀಸ್ ಅಂತ. ಸೊ ಅದಾದ್ಮೇಲೆ ಅವ್ರ ಟೀಮ್ ಮೆಂಬರ್ ಅವ್ರ ಅತ್ತೆನ ಸ್ವಲ್ಪ ದೂರ ಎಳ್ಕೊಂಡು ಹೋಗಿದ ತಕ್ಷಣವೇ ಅವ್ರ ಸೊಸೆ ಅಳೋ ಥರ ನಾಟಕ ಮಾಡಿ ವಾಪಸ್ ಬಂದು ಕೂತ್ಕೊತಾಳೆ, ಏನೋ ಆಗಿಲ್ವೇನೋ ಅನ್ನೋ ಥರ. ಸೊ ಆವಾಗ ಲೀಚುವಲ್ ಮತ್ತು ಅವ್ರ ಗ್ಯಾಂಗ್ ಮೆಂಬರ್ಸ್ ಹೇಳ್ತಾರೆ, ಜಗತ್ತಲ್ಲಿರೋವಂಥ ಎಲ್ಲ ಹುಡುಗಿರು ಇಷ್ಟೇ, ಅವ್ರ ಅತ್ತೆ ಅಂದರೆ ಇಷ್ಟ ಇರಲ್ಲ. ಸೊ ಅದೇ ಟೈಮಲ್ಲಿ ಕೆಳಗಡೆ ಇರೋಂಥ ಸೌತ್ ಕೊರಿಯನ್ ಆಫೀಸರ್ಸ್ಗೆ ಫ್ಲೈಟ್ನ ಹೈಜಾಕ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಸಿಗುತ್ತೆ. ಅದ್ರ ಜೊತೆಗೆ ಗುಯಿಸೂನ್ ಅನ್ನೋ ಡೇಂಜರಸ್ ಪರ್ಸನ್ನ ಆ ಫ್ಲೈಟ್ ಹೈಜಾಕ್ ಮಾಡಿರೋಂಥ ಮೆಂಬರ್ಸ್ ಹುಡುಕ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ನ ಚೆಕ್ ಮಾಡಿದ್ಮೇಲೆ ಲೀಚುವಲ್ ಫೇಸ್ಗೆ ಮಾಸ್ಕ್ ಹಾಕೊಂಡಿರೋಂಥ ಹುಡುಗಿ ಹತ್ರ ಹೋಗ್ತಾ ಇರ್ತಾನೆ. ಆದರೆ ಆ ಫೇಸ್ಗೆ ಮಾಸ್ಕ್ ಹಾಕೊಂಡಿರೋಂಥ ಹುಡುಗಿ ಲೀಚುವಲಿಂದ ದೂರನೇ ಹೋಗ್ತಾ ಇರ್ತಾಳೆ. ಆದರೆ ಲೀಚುವಲ್ ಗ್ಯಾಂಗಲ್ಲಿರೋಂಥ ಮೆಂಬರ್ಸ್ ಅವಳನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅವಳು ಎಲ್ಲರ ಜೊತೆ ಫೈಟ್ ಮಾಡಿ ಎಸ್ಕೇಪ್ ಆಗ್ತಾ ಇರ್ತಾಳೆ. ಸೊ ಅದೇ ಟೈಮಲ್ಲಿ ಲೀಚುವಲ್ ಗ್ಯಾಂಗಲ್ಲಿರೋಂಥ ಒಬ್ಬ ಮೆಂಬರ್ ಗೊತ್ತಾಗುತ್ತೆ ಎಕನಾಮಿಕ್ ಕ್ಲಾಸ್ ವಾಶ್ರೂಮಲ್ಲಿ ಯಾರೋ ಇದ್ದಾರೆ ಅಂತ. ಸೊ ಅದಕ್ಕೆ ಅವ್ನು ವಾಶ್ರೂಮ್ ಹತ್ರ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸೌತ್ ಕೊರಿಯನ್ ಆಫೀಸರ್ಸ್ಗೆ ಗೊತ್ತಾಗುತ್ತೆ ಫ್ಲೈಟಲ್ಲಿ ಗುಯಿಸೂನ್ ಇದ್ದಾಳೆ ಅಂತ. ಈವನ್ ಗುಯಿಸೂನ್ ತುಂಬಾ ಡೇಂಜರಸ್. ಅದ್ರ ಜೊತೆಗೆ 10 ವರ್ಷದಿಂದ ಅವಳು ಮಾಡಿರೋಂಥ ಫೈಟಿಂಗ್ ಸ್ಕಿಲ್ಸ್ ನೋಡಿದ್ರೆ ನಮ್ಮ ಏಜೆಂಟ್ ಅವಳನ್ನ ತಡಿಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಫೇಸ್ಗೆ ಮಾಸ್ಕ್ ಹಾಕೊಂಡಿರೋಂಥ ಹುಡುಗಿ ಫ್ಲೈಟಲ್ಲಿರೋಂಥ ಲೀಚುವಲ್ ಗ್ಯಾಂಗ್ ಮೆಂಬರ್ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಆದರೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಭಯಪಡೋವಂಥ ವ್ಯಕ್ತಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಇಷ್ಟೆಲ್ಲ ಆದರೂ ಮಲಗೇ ಇರ್ತಾನೆ. ಸೊ ಅದೇ ಟೈಮಲ್ಲಿ ಮಾಸ್ಕ್ ಹಾಕ್ಕೊಂಡಿರೋಂಥ ಹುಡುಗಿನ ಹಿಡ್ಕೊಂಡು ಲೀಚುವಲ್ ಮಗ್ನೋಲಿಯಾ ಅಂತೇಳಿ ಫೇಸ್ ಮಾಸ್ಕ್ನ ತೆಗಿತಾನೆ. ಸೊ ಮಾಸ್ಕ್ನ ತೆಗೆದ ತಕ್ಷಣ ಶಾಕ್ ಆಗ್ತಾನೆ. ಅದಾದ್ಮೇಲೆ ಕೇಳ್ತಾನೆ, ಯಾರು ನೀನು ಅಂತ. ಸೊ ಅದಕ್ಕೆ ಲೀಚುವಲ್ ಗ್ಯಾಂಗಲ್ಲಿರೋಂಥ ಒಬ್ಬ ಮೆಂಬರ್ ಹೇಳ್ತಾನೆ, ಲೀಡರ್ ನಿಮಗೆ ಇವಳು ಯಾರು ಅಂತ ಗೊತ್ತಿಲ್ವಾ, ಸೌತ್ ಕೊರಿಯನ್ ಹಾಟೆಸ್ಟ್ ಆ್ಯಕ್ಟ್ರೆಸ್ AHN ಸೆರಾ ಅಂತ ಹೇಳ್ತಾನೆ. ಅದಾದಮೇಲೆ ಅವಳ ಹತ್ರ ಹೋಗಿ ಹೇಳ್ತಾನೆ, ಮೇಡಮ್ ನಿಮ್ಮ ಜೊತೆ ನಂಗೊಂದು ಸೆಲ್ಫಿ ಸಿಗುತ್ತಾ ಅಂತ ಕೇಳ್ತಾನೆ. ಅದ್ರ ಜೊತೆಗೆ ಈವನ್ ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ AHN ಸೆರಾ ಜೊತೆ ಸೆಲ್ಫಿ ತೊಗೊಬೇಕು ಅಂತೇಳಿ ತುಂಬಾ ಆಸೆ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಾಶ್ರೂಮ್ ಹತ್ರ ಹೋಗ್ತಿರೋಂಥ ವ್ಯಕ್ತಿ ವಾಶ್ರೂಮ್ ಒಳಗಡೆ ಮಿಯೋಂಗ್ನ ನೋಡಿದ ತಕ್ಷಣ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಷ್ಟೊತ್ತವರೆಗೂ ನಾರ್ಮಲ್ ಆಗಿರೋಂಥ ಮಿಯೋಂಗ್ ಸಡನ್ನಾಗಿ ಆ ವ್ಯಕ್ತಿ ಜೊತೆ ಫೈಟ್ ಮಾಡಿ ಅವನ್ನ ಅನ್ಕಾನ್ಷಿಯಸ್ ಮಾಡಿಬಿಡ್ತಾಳೆ. ಸೊ ಅದೇ ಟೈಮಲ್ಲಿ ಸೌತ್ ಕೊರಿಯನ್ ಆಫೀಸರ್ಸ್ ಗುಯಿಸೂನ್ ಫೋಟೋ ಪಕ್ಕದಲ್ಲಿ ಮಿಯೋಂಗ್ ಫೋಟೋನ ತೋರಿಸ್ಬಿಟ್ಟು ಅವ್ರ ಸೀನಿಯರ್ ಆಫೀಸರ್ಗೆ ಹೇಳ್ತಾರೆ, ಗುಯಿಸೂನ್ ಪ್ರೆಸೆಂಟ್ನಲ್ಲಿ ಈ ಥರ ಕಾಣಿಸ್ತಾಳೆ. ಸೊ ಅದೇ ಟೈಮಲ್ಲಿ ಫ್ಲೈಟಲ್ಲಿರೋಂಥ ಮಿಯೋಂಗ್ ಅವಳು ಪಾಸ್ಟಲ್ ಆಗಿರೋಂಥ ಇನ್ಸಿಡೆಂಟ್ನ ನೆನಪಿಸ್ಕೊತಾಳೆ. ಹೇಗೆ ಮಿಯೋಂಗ್ ಮೀನ್ಸ್ ಗುಯಿಸೂನ್ ಲೀಚುವಲ್ ಜೊತೆ ಒಂದು ಮಿಷನ್ ಮೇಲೆ ಹೋಗಿದ್ಲು. ಅವ್ರ ಫಾದರ್ ಒಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿರ್ತಾನೆ. ಬಟ್ ಯಾರೋ ಒಬ್ಬರು ಅವ್ರ ಫಾದರ್ನ ಸಾಯಿಸ್ಬಿಟ್ಟಿರ್ತಾರೆ. ಬಟ್ ಅವ್ರ ಫಾದರ್ ಸಾಯೋಕ್ಕಿಂತ ಮುಂಚೆ ಒಂದು ವಾಯ್ಸ್ ಮೆಸೇಜ್ನ ಅವ್ರ ಮಗಳಿಗೆ ಕಳಿಸಿರ್ತಾರೆ. ಸೊ ಆ ವಾಯ್ಸ್ ಮೆಸೇಜ್ ಕೇಳಿದ ತಕ್ಷಣವೇ ಗುಯಿಸೂನ್ ಅವಳ ಜೊತೆ ಬಂದಿರೋಂಥ ಲೀಚುವಲ್ನು ಶೂಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಸೊ ಇದೆಲ್ಲ ಫಸ್ಟ್ ಸೀನಲ್ಲಿ ತೋರಿಸಿರ್ತಾರೆ ನಮಗೆ. ಅದಾದಮೇಲೆ ಗುಯಿಸೂನ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಸೌತ್ ಕೊರಿಯಾಗೆ ಹೋಗಿ ಮಿಯೋಂಗ್ ಅಂತ ಹೆಸರು ಚೇಂಜ್ ಮಾಡಿ ಸಿಯೋಕ್ನ ಮದುವೆ ಆಗಿ ಪಾಸ್ಟಲ್ ಆಗಿರೋಂಥ ಎಲ್ಲ ಇನ್ಸಿಡೆಂಟ್ಸ್ನ ಮರ್ತೋಗಿ ಸಿಂಪಲ್ಲಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾಳೆ. ಸೊ ಇವಾಗ ಪ್ರೆಸೆಂಟ್ ಸೀನಲ್ಲಿ ಫ್ಲೈಟಲ್ಲಿರೋಂಥ ಮಿಯೋಂಗ್ ಅವಳ ಲೈಫಲ್ಲಿ ಆಗಿರೋಂಥ ಇನ್ಸಿಡೆಂಟ್ನ ನೆನಪಿಸ್ಕೊತಾ ಇರ್ತಾರೆ. ಸೊ ಇಲ್ಲಿ ರಿವೀಲ್ ಆಗೋವಂಥ ಟ್ವಿಸ್ಟ್ ಏನು ಅಂದರೆ ಲೀಚುವಲ್ ಗ್ಯಾಂಗ್ ಹುಡುಕ್ತಿರೋಂಥ ಕೋಡ್ ನೇಮ್ ಆಗಿರೋಂಥ ಮಗ್ನೋಲಿಯಾ, ಗುಯಿಸೂನ್ ಆ್ಯಂಡ್ ಮಿಯೋಂಗ್ ಎಲ್ಲರೂ ಒಬ್ಬಳೇ ಅಂತ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ಮಿಯೋಂಗ್ ಫ್ಲೈಟ್ ಅಟೆಂಡೆಂಟ್ ಜೊತೆ ಸೇರಿ ಫ್ಲೈಟ್ನ ಹೈಜಾಕ್ ಮಾಡಿರೋರ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಸೊ ಅದೇ ಟೈಮಲ್ಲಿ ಮಿಯೋಂಗ್ ಹಸ್ಬೆಂಡ್ ಸಿಯೋಗ್ ಎದುರ್ಕೊಳ್ಳೋ ಥರ ನಾಟಕ ಮಾಡಿ ಅಲ್ಲಿರೋಂಥ ಲ್ಯಾಪ್ಟಾಪ್ ತೊಗೊಂಡು ಯಾರಿಗೂ ಕಾಣಿಸ್ತಿರೋಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಸೌತ್ ಕೊರಿಯನ್ ಆಫೀಸರ್ಸ್ಗೆ ಮೆಸೇಜ್ ಕಳಿಸಿ ಜೊತೆಗೆ ಫ್ಲೈಟ್ ಕಂಟ್ರೋಲ್ನ ಹ್ಯಾಕ್ ಮಾಡಿ ಆನ್ ಕಂಟ್ರೋಲ್ಗೆ ತೊಗೊಂಡು ಫ್ಲೈಟ್ ರೂಟ್ನ ಚೇಂಜ್ ಮಾಡಿಬಿಡ್ತಾನೆ. ಫ್ಲೈಟ್ನ ಹ್ಯಾಕ್ ಮಾಡೋರೆ ಅಂತೇಳಿ ಲೀಚುವಲ್ ಬೇಗ ಸಿಯೋಕ್ ಇರೋಂಥ ಜಾಗ ಹುಡುಕ್ಬಿಟ್ಟು ಅವನ್ನ ಹಿಡ್ಕೊಂಡು ಇನ್ನೊಂದು ಕಡೆ ಫೈಟ್ ಮಾಡ್ತಿರೋಂಥ ಮಿಯೋಂಗ್ ಹತ್ರ ಬಂದು ಹೇಳ್ತಾನೆ, ನಿನ್ನ ಹಸ್ಬೆಂಡ್ ಒಬ್ಬ NIS ಏಜೆಂಟ್, ಅದ್ರ ಜೊತೆಗೆ ನೀನು ಅವ್ನ ಪ್ರೊಟೆಕ್ಷನ್ಲಿದೆಯಾ ಅಂತ ಹೇಳಿ ನೀನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ಯಾ, ರಾಂಗ್. ಸೊ ಅದಕ್ಕೆ ಗುಯಿಸೂನ್ ಮೀನ್ಸ್ ಮಿಯೋಂಗ್ ಮತ್ತು ಅವ್ರ ಹಸ್ಬೆಂಡ್ ಸಿಯೋಕ್ ಇಬ್ಬರನ್ನೂ ಕಟ್ಟಾಕ್ಬಿಟ್ಟು ಒಂದು ರೂಮ್ ಒಳಗಡೆ ಕೂಡಾಕ್ತಾನೆ. ಸೊ ಅದರಿಂದ ಅವರಿಬ್ಬರು ಮಾತಾಡ್ತಾ ಇರೋವಾಗ ಮಿಯೋಂಗ್ ಸಿಯೋಕ್ಗೆ ಹೇಳ್ತಾಳೆ, ನೀನು NISಗೆ ಕೆಲಸ ಮಾಡ್ತಾಯಿದ್ದ ಅಂತ. ಸೊ ಆವಾಗ ಸಿಯೋಕ್ ಹೇಳ್ತಾನೆ, ಸ್ವಲ್ಪ ವರ್ಷ ಕೆಲಸ ಮಾಡ್ತಾಯಿದ್ದೆ, ಅದಾದಮೇಲೆ ನಿನ್ನ ಮದುವೆ ಆದಮೇಲೆ ಆ ಜಾಬ್ನ ಕ್ವಿಟ್ ಮಾಡಿಬಿಟ್ಟೆ. ಅದಕ್ಕೆ ಮಿಯೋಂಗ್ ಇನ್ನೊಂದ್ಸತಿ ಹೇಳ್ತಾಳೆ, ನಾನು ಮಗ್ನೋಲಿಯಾ ಏಜೆಂಟ್ ಆಗಿದ್ದೆ, ಅದು ನಿನಗೆ ಓಕೆನಾ ಅಂತ ಕೇಳ್ತಾಳೆ. ಅದಕ್ಕೆ ಸಿಯೋಕ್ ಹೇಳ್ತಾನೆ, ನೀನು ಯಾರು, ಇದಕ್ಕಿಂತ ಮುಂಚೆ ನೀನು ಏನು ಮಾಡ್ತಿದ್ದೆ ಅನ್ನೋದು ನನಗೆ ಬೇಡ, ನೀನು ಜಸ್ಟ್ ನನ್ನ ವೈಫ್ ಪ್ಲಸ್ ನನ್ನ ಮಗಳು ನಾರಿಗೆ ಒಳ್ಳೆ ಮದರ್ ಅಂತ ಹೇಳಿ ಇಬ್ಬರು ಹ್ಯಾಪಿಯಾಗಿ ಮಾತಾಡ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಲೀಚುವಲ್ ಗ್ಯಾಂಗಲ್ಲಿರೋಂಥ ಒಬ್ಬ ವ್ಯಕ್ತಿ ಡಬಲ್ ಕ್ರಾಸ್ ಮಾಡಿಬಿಡ್ತಾನೆ. ಮೀನ್ಸ್ ಲೀಚುವಲ್ ಹತ್ರ ಬಂದು ಅವನಿಗೆ ಹೊಡೆದ್ಬಿಟ್ಟು, ನಾನು ಮಗ್ನೋಲಿಯಾ ಮೀನ್ಸ್ ಮಿಯೋಂಗ್ನ ಕರ್ಕೊಂಡು ಹೋಗ್ತೀನಿ, ನೀನು ಫ್ಲೈಟಲ್ಲಿರೋಂಥ ಪ್ಯಾಸೆಂಜರ್ಸ್ ಜೊತೆ ಸತ್ತೋಗು ಅಂತ ಹೇಳಿ ಲೀಚುವಲ್ನ ಕಟ್ಟಾಕ್ಬಿಟ್ಟು ಮಿಯೋಂಗ್ ಮತ್ತು ಸಿಯೋಕ್ ಇರೋಂಥ ರೂಮಲ್ಲಿ ಕೂಡಾಕ್ಬಿಡ್ತಾನೆ. ಸೊ ಅದಾದಮೇಲೆ ಮಿಯೋಂಗ್ ಲೀಚುವಲ್ನ ಕೇಳ್ತಾಳೆ, ನೀನು ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ. ಸೊ ಅದಕ್ಕೆ ಲೀಚುವಲ್ ಹೇಳ್ತಾನೆ, ನಿನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ, ಆದರೆ ನನ್ನ ಟೀಮ್ ಮೆಂಬರ್ಸ್ ನನಗೆ ಮೋಸ ಮಾಡಿ ನಿನ್ನ ಬೇರೆಯವ್ರಿಗೆ ಕೊಡಬೇಕು ಅಂತಿದ್ದಾರೆ.
ಸೊ ಅದಕ್ಕೆ ಮಿಯೋಂಗ್ ಕೇಳ್ತಾಳೆ, ನನ್ನ ಕಿಡ್ನಾಪ್ ಮಾಡೋ ಅವಶ್ಯಕತೆ ಏನಿದೆ? ಅದಕ್ಕೆ ಲೀ ಚಿಯೋಲ್ ಹೇಳ್ತಾನೆ, ನಿಮ್ಮ ಫಾದರ್ ಒಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟ್. ಸೊ ಅವರೊಂದು ನ್ಯೂಕ್ಲಿಯರ್ ಬಾಂಬ್ನ ಕ್ರಿಯೇಟ್ ಮಾಡಿದರು. ಅದನ್ನ ರಿಲೀಸ್ ಮಾಡೋದ್ರಿಂದ ಇಡೀ ವರ್ಲ್ಡೇ ಡಿಸ್ಟ್ರಾಯ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಫಾದರ್ ಆ ನ್ಯೂಕ್ಲಿಯರ್ ಬಾಂಬ್ ರಿಲೀಸ್ ಮಾಡಬಾರ್ದು ಅಂತೇಳಿ ನಿನ್ನ ಐರೇಸ್ನ ಪಾಸ್ವರ್ಡ್ ಆಗಿ ಇಕ್ಕಿದ್ರು. ಸೊ ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಬೇಕು ಅಂತೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಹೇಗಾದರೂ ಮಾಡಿ ಅದನ್ನ ತಡಿಬೇಕು ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಫ್ಲೈಟ್ ಅಟೆಂಡೆಂಟ್ ಜಂಗ್ ಯೂನ್, ಮಿಯೋಂಗ್, ಲೀ ಚಿಯೋಲ್, ಸಿಯೋಕ್ ಇವ್ರು 3 ಜನ ಕಟ್ಟಿರೋಂಥ ರೋಪ್ನ ಬಿಚ್ಚಿಬಿಟ್ಟು ಅವ್ರ ಜೊತೆ ಸೇರಿ ಅವ್ರ 4 ಜನ ಫ್ಲೈಟ್ ಹೈಜಾಕ್ ಮಾಡಿರೋಂಥ ಮೆಂಬರ್ಸ್ ಜೊತೆ ಫೈಟ್ ಮಾಡಿ ಒಂದು ಪ್ಲೇಸಲ್ಲಿ ಕೂಡಾಕಿರೋಂಥ ಎಲ್ಲ ಪ್ಯಾಸೆಂಜರ್ಸ್ನ ಬಿಡಿಸ್ಕೊಂಬರ್ತಾರೆ. ಸೊ ಫೈನಲಿ ಅವರು ಏರೋಪ್ಲೈನ್ನ ಸೇವ್ ಮಾಡಿ ಹೈಜಾಕಿಂದ ಫ್ರೀ ಮಾಡ್ತಾರೆ. ಸೊ ಅದರಿಂದ ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಅದೇ ಟೈಮಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ಸಿಯೋಕ್ ಜೊತೆ ಮಾತಾಡ್ತಿರೋಂಥ ಒಬ್ಬ ಓಲ್ಡ್ ಪರ್ಸನ್ ನಾರಿನ ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಹೇಳ್ತಾನೆ, ಮಿಯೋಂಗ್ ನೀನು ಇವಾಗ ನನ್ನ ಜೊತೆ ಬರಬೇಕು, ಇಲ್ಲಾಂದರೆ ನಿನ್ನ ಮಗಳು ನಾರಿನ ನಾನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಸೊ ಅದನ್ನು ಕೇಳಿದ ತಕ್ಷಣ ಸಿಯೋಕ್ ಅವ್ರ ಮಗಳನ್ನ ಸೇವ್ ಮಾಡಬೇಕು ಅಂತ ಹೇಳಿ ಮಧ್ಯದಲ್ಲಿ ಬಂದು ನಿಂತ್ಕೊತಾನೆ. ಬಟ್ ಆ ಓಲ್ಡ್ ಪರ್ಸನ್ ಗನ್ನಿಂದ ಶೂಟ್ ಮಾಡಿ ಸಿಯೋಕ್ನ ಸಾಯಿಸ್ಬಿಡ್ತಾನೆ. ಅದನ್ನು ನೋಡಿದ ತಕ್ಷಣ ಮಿಯೋಂಗ್ ಹೇಳ್ತಾನೆ, ನಿಮ್ಮ ಫಾದರ್ ಹೀಗೆ ಸತ್ತೋದ್ರು, ಇವಾಗ ಏನಾದರೂ ನೀನು ನನ್ನ ಜೊತೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ನಿನ್ನ ಮಗಳನ್ನ ಸಾಯಿಸ್ತೀನಿ ಅಂತ ಹೇಳಿ ಹೆದರಿಸ್ತಾನೆ. ಅದು ಅಲ್ಲದೆ ಈವನ್ ಸ್ವಲ್ಪ ಹೊತ್ತಾದಮೇಲೆ ಈ ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ ಜೊತೆಗೆ ಈ ಫ್ಲೈಟ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇವಾಗ ನಮಗೊಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅದೇನು ಅಂದರೆ ಈ ಓಲ್ಡ್ ಪರ್ಸನ್ನೇ ಮಿಯೋಂಗ್ ಫಾದರ್ನ ಸಾಯಿಸಿರ್ತಾನೆ. ಆದರೆ ಮಿಯೋಂಗ್ ಅವ್ರ ಫಾದರ್ನ ಕಾಪಾಡೋಕ್ಕೆ ಬಂದಿರ್ತಾಳೆ. ಬಟ್ ಅವ್ರ ಫಾದರ್ ಸಾಯೋಕ್ಕಿಂತ ಮುಂಚೆ ಒಂದು ವಾಯ್ಸ್ ಮೆಸೇಜ್ನ ಕಳಿಸಿರ್ತಾನೆ. ಸೊ ಅದನ್ನು ಕೇಳಿದ ತಕ್ಷಣ ಮಿಯೋಂಗ್ ಯಾರನ್ನೂ ಟ್ರಸ್ಟ್ ಮಾಡಿದೆ ಜೊತೆಗೆ ಬಂದಿರೋಂಥ ಲೀ ಚಿಯೋಲ್ನ ಶೂಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಂಡು ಐಡೆಂಟಿಟಿ ಚೇಂಜ್ ಮಾಡಿ ಸೌತ್ ಕೊರಿಯಾದಲ್ಲಿ ಸಿಂಪಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಓಲ್ಡ್ ಪರ್ಸನ್ ಮತ್ತು ಅವ್ನ ಗ್ಯಾಂಗ್ ನ್ಯೂಕ್ಲಿಯರ್ ಬಾಂಬ್ ಓಪನ್ ಮಾಡೋಕ್ಕೋಸ್ಕರ ಮಿಯೋಂಗ್ದು ಐರೇಸ್ ಬೇಕಾಗಿರುತ್ತೆ ಅಂತ ಹೇಳಿ ಇಷ್ಟೊಂದು ವರ್ಷ ಅವಳನ್ನ ಹುಡುಕ್ತಾ ಇರ್ತಾರೆ ಅಂತ ನಮಗೆ ಎಂಟೈರ್ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇವಾಗ ಪ್ರೆಸೆಂಟ್ ಸೀನಲ್ಲಿ ಮಿಯೋಂಗ್ ಅವ್ರ ಮಗಳು ನಾರಿ ಹತ್ರ ಬಂದು ಅವಳು ಕಿವಿಯಲ್ಲಿ ಏನೋ ಒಂದು ಹೇಳ್ಬಿಟ್ಟು ಆ ಓಲ್ಡ್ ಪರ್ಸನ್ ಜೊತೆ ಸೇರಿ ಏರೋಪ್ಲೇನಿಂದ ಜಂಪ್ ಮಾಡೋಕ್ಕೆ ಪ್ಯಾರಾಶೂಟ್ ಹಾಕೊಂಡು ರೆಡಿ ಆಗ್ತಾರೆ. ಇನ್ನೊಂದು ಕಡೆ ಆ ಓಲ್ಡ್ ಪರ್ಸನ್ ಫ್ಲೈಟ್ ಡೋರ್ನ ಬ್ಲಾಸ್ಟ್ ಮಾಡಿ ಇಬ್ಬರು ಜಂಪ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಸೊ ಅದೇ ಟೈಮಲ್ಲಿ ಮಿಯೋಂಗ್ ಸಿಗ್ನಲ್ ಕೊಟ್ಟಿದ ತಕ್ಷಣ ಅವ್ರ ಮಗಳು ನಾರಿ ಆ ಓಲ್ಡ್ ಪರ್ಸನ್ ಕೊಟ್ಟಿರೋಂಥ ಟೆಡಿ ಬೇರ್ನ ಮಿಯೋಂಗ್ ಕಡೆ ಎಸಿತಾಳೆ. ಸೊ ಮಿಯೋಂಗ್ ಆ ಟೆಡಿ ಬೇರ್ ತೊಗೊಂಡು ಆಚೆ ಎಸ್ಬಿಟ್ಟು ಆ ಓಲ್ಡ್ ಪರ್ಸನ್ನ ಫ್ಲೈಟಿಂದ ಆಚೆ ನೂಕ್ಬಿಡ್ತಾಳೆ. ಸೊ ಆ ಟೆಡಿ ಬೇರ್ ಬ್ಲಾಸ್ಟ್ ಆಗಿದ ತಕ್ಷಣ ಆ ಓಲ್ಡ್ ಪರ್ಸನ್ ಸತ್ತೋಗ್ತಾನೆ. ಇನ್ನೊಂದು ಕಡೆ ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ ಸೇಫ್ ಆಗ್ತಾರೆ. ಇನ್ನೊಂದು ಕಡೆ ಮಿಯೋಂಗ್, ನಾರಿ ಮತ್ತು ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ ಸಿಯೋಕ್ ಹತ್ರ ಬಂದು ಅವನ ಎಬ್ಸಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಸಿಯೋಕ್ ಲೀ ಚಿಯೋಲ್ ಕೊಟ್ಟಿರೋಂಥ ಬುಲೆಟ್ ಪ್ರೂಫ್ ಜಾಕೆಟ್ನ ಹಾಕ್ಕೊಂಡಿರ್ತಾನೆ. ಸೊ ಅದರಿಂದ ಸಿಯೋಕ್ ಕೂಡ ಸೇಫ್ ಆಗಿರ್ತಾನೆ. ಸೊ ಇವೆಲ್ಲ ಆದಮೇಲೆ ಫ್ಲೈಟಲ್ಲಿರೋಂಥ ಎಲ್ಲ ಪ್ಯಾಸೆಂಜರ್ಸ್ ತುಂಬಾ ಖುಷಿಯಾಗಿರ್ತಾರೆ. ಸೊ ಫೈನಲಿ ಅವರು ಹವಾಯಿ ಏರ್ಪೋರ್ಟಿಗೆ ಬಂದು ರೀಚ್ ಆಗ್ತಾರೆ. ಸೊ ರೀಚ್ ಆದಮೇಲೆ ಮಿಯೋಂಗ್ ಫ್ಯಾಮಿಲಿ ವಾಪಸ್ ಹವಾಯಿ ಟ್ರಿಪ್ಗೆ ರೋಡಲ್ಲಿ ಅವ್ರ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಸೊ ಆವಾಗ ಸಿಯೋಕ್ ಮಿಯೋಂಗ್ನ ಕೇಳ್ತಾನೆ, ನಿನಗೆ ಟೆಡಿ ಬೇರ್ ಒಳಗಡೆ ಬಾಂಬ್ ಇದೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಮಿಯೋಂಗ್ ರಿಪ್ಲೈ ಮಾಡ್ತಾಳೆ, ನಾನು ಮಗ್ನೋಲಿಯಾ ಏಜೆಂಟ್ ಅನ್ನೋದು ಮರ್ತೋಗ್ಬಿಟ್ಟ ಅಂತ ಹೇಳಿ ನಗ್ತಾ ಇರ್ತಾಳೆ. ಸೊ ಅದಾದಮೇಲೆ 3 ಜನ ಬೀಚ್ ಹತ್ರ ಬಂದು ತುಂಬಾ ಎಂಜಾಯ್ ಮಾಡಿ ಫೈನಲಿ ಸಿಯೋಕ್ ಮಿಯೋಂಗ್ಗೆ ಪ್ರಪೋಸ್ ಮಾಡ್ತಾನೆ. ಸೊ ಪ್ರಪೋಸ್ ಮಾಡಿದ್ಮೇಲೆ ಸಿಯೋಕ್ ಮಿಯೋಂಗ್ ಜೊತೆ ಮಾತಾಡ್ತಿರೋವಾಗ ಒಂದು ಮಾತು ಹೇಳ್ಬಿಡ್ತಾನೆ. ಅದೇನೆಂದರೆ ಈ ಟ್ರಿಪ್ಗೋಸ್ಕರ ನಾನು 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಸೊ ಅದನ್ನು ಕೇಳಿದ ತಕ್ಷಣ ಮಿಯೋಂಗ್ಗೆ ತುಂಬಾ ಕೋಪ ಬಂದು, ಸೊ ಇವೆಲ್ಲ ನಿಮ್ಮ ಐಡಿಯಾನ ಅಂತ ಹೇಳಿ ಯಾಕೆ ದುಡ್ಡು ವೇಸ್ಟ್ ಮಾಡಿದೆ ಅಂತ ಹೇಳಿ ಸಿಯೋಕ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಈ ಸೀನಲ್ಲಿ ನಮಗೆ ಫೈನಲ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾರೆ. ಅದೇನು ಅಂದರೆ ಮಿಯೋಂಗ್ ಫ್ಯಾಮಿಲಿಗೆ ಯಾವುದೇ ಥರ ಹವಾಯಿ ಫ್ಯಾಮಿಲಿ ಟ್ರಿಪ್ ಪ್ರೈಸ್ ಸಿಕ್ಕಿರಲ್ಲ. ಸೊ ಇವೆಲ್ಲ ಪ್ಲ್ಯಾನ್ ಮಾಡಿದ್ದು ಸಿಯೋಕೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಸೀನಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡಿರೋಂಥ ವ್ಯಕ್ತಿ ಫೈನಲಾಗಿ ನಿದ್ರೆಯಿಂದ ಎದ್ದೋಳಿ ನೋಡ್ತಾನೆ. ಸೊ ಫ್ಲೈಟಲ್ಲಿ ಯಾವುದೇ ಥರ ಪ್ಯಾಸೆಂಜರ್ಸ್ ಇರೋಲ್ಲ. ಇನ್ನೊಂದು ಕಡೆ ಆ ವ್ಯಕ್ತಿ ಫೋನ್ಗೆ ಕಂಟಿನ್ಯೂಸ್ಲಿ ಫೋನ್ ಕಾಲ್ಸ್ ಮತ್ತು ಮೆಸೇಜಸ್ ಬರ್ತಾ ಇರುತ್ತೆ. ಸೊ ಆ ಮೆಸೇಜಸ್ ಬೇರೆ ಯಾರೋಲ್ಲ, ಸೌತ್ ಕೊರಿಯನ್ ಆಫೀಸರ್ಸ್ ಮಾಡ್ತಾ ಇರ್ತಾರೆ. ಸೊ ಆ ಮೆಸೇಜಲ್ಲಿ ಏನು ಬರೆದಿರ್ತಾರೆ ಅಂದರೆ ಫ್ಲೈಟ್ ಸಿಚುವೇಶನ್ ಏನಾಗಿದೆ, ಎಷ್ಟು ಜನ ಫ್ಲೈಟ್ನ ಹೈಜಾಕ್ ಮಾಡಿದ್ದಾರೆ, ನೀನೇನು ಮಾಡ್ತಾ ಇದೆಯಾ, ಸೊ ಈ ಥರ ಮೆಸೇಜಸ್ ಬಂದಿರುತ್ತೆ. ಸೊ ಆವಾಗ ನಮಗೆ ಲಾಸ್ಟ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾರೆ. ಅದೇನು ಅಂದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ನಿದ್ರೆ ಮಾಡ್ತಿರೋಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸೌತ್ ಕೊರಿಯನ್ ಸ್ಪೆಷಲ್ ಏಜೆಂಟ್. ಸೊ ಮೂವಿ ಎಂಡಿಂಗ್ನಲ್ಲಿ ನಮಗೊಂದು ಕ್ರೆಡಿಟ್ ಸೀನ್ ತೋರಿಸ್ತಾರೆ. ಅದೇನು ಅಂದರೆ ಫ್ಲೈಟ್ನ ಸೇವ್ ಮಾಡಿರೋದ್ರಿಂದ ಮಿಯೋಂಗ್ ಫ್ಯಾಮಿಲಿಗೆ ಮತ್ತೆ ಡಿಸ್ನಿಲ್ಯಾಂಡ್ ಫ್ಯಾಮಿಲಿ ಟ್ರಿಪ್ ಪ್ರೈಸ್ನ ಕೊಡ್ತಾರೆ. ಆದರೆ ಈ ಸತಿ ಮಿಯೋಂಗ್ ಮತ್ತು ಸಿಯೋಕ್ಗೆ ಫ್ಯಾಮಿಲಿ ಟ್ರಿಪ್ಗೆ ಹೋಗೋಕ್ಕೆ ಇಷ್ಟ ಇರಲ್ಲ ಅಂತೇಳಿ ಕಿರ್ಚ್ಕೊತಾರೆ. ಸೊ ಅಲ್ಲಿಗೆ ನಮ್ಮ ಮೂವಿ ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್. ಹಾಗೆ ಈ ಥರ ಇಂಟ್ರೆಸ್ಟಿಂಗ್ ಆಗಿರೋಂಥ ಮೂವಿ ಎಕ್ಸ್ಪ್ಲೇಷನ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ.